न्यूज में स्वागत है आप सभी दर्शकों का। मैं हूं आपके साथ सानिया। आइए देखते हैं आज की ताजा खबर। ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಹಾ, ಮತ್ತು ಉರ್ದು ಭಾಷೆಯನ್ನು ಹಲ್ಕಿಸದೆ ಎಲ್ಲರಿಗೂ ಅದೇನು ಹಿಂದೂಸ್ತಾನದ ಉರ್ದು ಭಾಷೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇಷ್ಟು ಮಾಹಿತಿ ಇಲ್ಲ ಇತಿಹಾಸ ಬಗ್ಗೆ. ಇದು ಏನು ಇವರು ಉರ್ದು ಭಾಷಾದ ಬಗ್ಗೆ ಮಾತಾಡಕತ್ತಾರಲ್ರಿ, ಉರ್ದು ಭಾಷೆ ಹಲ್ಕಿಸಿದನ್ನು ಮಾತಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ. ಉರ್ದು ಭಾಷಾ ಮೂಲಭೂತ ಇರುವುದು ಹುಟ್ಟಿದ್ದು ನಮ್ಮ ಭಾರತ ದೇಶದಿಂದ, ಉಪಮಹಾದ್ವೀಪದಿಂದ, ದಿಲ್ಲಿ ಕಡೆಯಿಂದ. ಅಲ್ಲೇ 12ನೇ ಮತ್ತು 13ನೇ ಶತಾಬ್ದದಿಂದ ಇದು ಉರ್ದು ಭಾಷಾನು ಹುಟ್ಟಿದ್ದಿ. ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಇಲ್ಲ, ನೀವು ಹೇಳ್ಕೊತ ಮತ್ತೇನು ಹೇಳ್ತೀರಿ? ಅಪ್ಪ ಹುಟ್ಟಿದ್ರೆ ರೈಲ್ವೆ ಸ್ಟೇಷನ್ದಾಗ ಉರ್ದು ಒಳಗೆ ಬರ್ತಾರ, ಅದು ತೆಗೀರಿ ಅಂತೀರಿ ನಗರ ಶಾಸಕರವ್ರೆ. ಇದೇ ನೀವು ಬಿಜಾಪುರ ನಗರ ಶಾಸಕರಾಗಿರಿ, ಆದರೂ ಆ ಉರ್ದು ಭಾಷೆ ಜೊತೆಗೆ ಮತ್ತೊಂದು ಭಾಷೆ ಬರ್ದಾರ, ಅದು ನಮ್ಮ ದೇಶದ ಭಾಷೆ ಐತೇನ್ರಿ, ಅದು ಇಂಗ್ಲೀಷ್. ಮತ್ತು ಹಂಗಿದ್ರೆ ನೀವು ಹೋಗಿ ತೆಗೀರಿ. ಅದು ಬರಿದ ಸಾಯಿ, ಕುತುಬ್ ಸಾಯಿ, ಮೊಹಮ್ಮದ್ ಸಾಯಿ ಅವರೇ ಬರೇ ಕಟ್ಟಾರ ನೋಡ್ರಿ ಗುಮ್ಮಟಗಳು ಎಲ್ಲ ಊರು ತುಂಬ ಅವೇ. ಆದ್ರೆ ಅದೇ ಗುಮ್ಮಟಗಳಿಗೆ ನೋಡಕ್ಕ ಎಲ್ಲ ಅಮೇರಿಕಾ, ಎಲ್ಲ ಫಾರಿನ್ ಕಂಟ್ರಿದಿಂದ, ಎಲ್ಲ ಬೇರೆ ಬೇರೆ ದೇಶದಿಂದ ಅದೇ ಗುಮ್ಮಟ ನೋಡಕ್ಕೆ ಬರ್ತಾರೆ. ಅದೇ ಗುಮ್ಮಟ ನಗರಿ ಏನದಲ್ಲ, ನಮ್ಮ ಗೌರವ ಅಂದ್ರೆ ಇದೇ ಗುಮ್ಮಟಗಳು ಅದಾವ್ರಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ನಮ್ಮ ವಿಜಯಪುರ ನಗರ ಅಂದ್ರೆ ಸೂಫಿ ಸಂತರ ನಾಡು, ಇದು ಬಸವನ ನಾಡು. ಈ ನಾಡಿನಲ್ಲಿ ನಡೆದಾಡಂಥ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹುಟ್ಟಿದಂಥ ನಾಡು. ಈ ನಾಡಿನಲ್ಲಿ ಎಲ್ಲ ಸಮಾಜದವರು ಕೂಡ್ಕೊಂಡು ಆಮರಸವನ್ನು ತೋರಿಸ್ಕೊಂಡು ಈ ರೀತಿ ಎಲ್ಲ ಹಬ್ಬ ಆಚರಣೆ ಮಾಡಿಕೊಂಡು ಈ ಎಷ್ಟೋ ಕಾಲದಿಂದ ಬರ್ಕೋತಿದ್ದೀವಿ. ಆದ್ರೆ ನಮ್ಗೇನು ಅನಿಸತ್ತಂದ್ರೆ ಈ ನಮ್ಮ ಬಿಜಾಪುರ ನಗರಕ್ಕೆ ಯಾರದರೆ ಕೆಟ್ಟ ದೃಷ್ಟಿ ಬಿದ್ದದೇನು. ಮೊನ್ನೆ ನಾವು ನೋಡಿದ್ದೀವಿ, ಸುವರ್ಣಸೌಧದಾಗ ನಮ್ಮ ಜನಪ್ರಿಯ ಶಾಸಕರಾದರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತು ಹೇಳ್ತಾರೆ. ಈ ಬಿಜಾಪುರ ನಗರ ಅಂದ್ರೆ ನೋಡ್ರಿ ಏನಾಗಿದೆ. ಬಿಜಾಪುರ ನಗರ ನಾವು ಬರೀ ಎಲ್ಲೇ ನೋಡ್ತೀರಿ ಬರೀ ಗುಮ್ಮಜ್ಗಳು ಕಾಡ್ತಾವು ಅಂತಾರೆ. ಮತ್ತೊಂದು ಉದಾಹರಣೆ ಕೊಡ್ತಾರೆ ಅವರು. ನಮ್ಮ ಕರ್ನಾಟಕ ರಾಜ್ಯ ಒಂದು ಮೈಸೂರದಾಗ ಒಬ್ಬ ರಾಜರು ತಮ್ಮ ಬಂಗಾರ ಎಲ್ಲ ಒತ್ತಿ ಇಟ್ಟು ಅವರು ಮೈಸೂರನ್ನು ಸುಧಾರಣೆ ಮಾಡ್ಯಾರ ಅಂತ ಹೇಳ್ತಾರೆ. ಅದು ಅವ್ರಿಗೆ ಇದನ್ನು ನೆನಪು ಬಂದಿಲ್ಲ. ಅಲ್ಲಿ ಇದ್ದವ ರಾಜ ಹಜರತ್ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷ್ ವಿರುದ್ಧ ಅವ್ರ ಮಕ್ಕಳನ್ನು ಹೊಟ್ಟೆ ಇತ್ತು ಜನರಿಗೆ ಕಾಪಾಡ್ಕೊಂಡು ತೊಗೊಂಡು ಹೋಗಿದ್ರು. ಅದು ನೆನಪು ಬಂದಿಲ್ಲ. ಒಂದೇ ಮಾತು. ಎರಡನೇ ಮಾತು ಅವ್ರು ಏನಂತಾರೆ, ಅವ್ರಿಗೆ ಇಷ್ಟು ಧ್ಯಾನ ಇಲ್ಲ. ಅವರು ಶಾಸಕರು ಯಾವ ನಗರದಿಂದ ಆಗ್ಯಾರ, ಅವ್ರಿಗೆ ಜನಪ್ರಿಯ ಶಾಸಕ ಹತ್ತೇಳಿ ಮತ್ತು ಹಿಂದೂ ಹುಲಿ ಮತ್ತು ಹಿಂದೂ ಬ್ರ್ಯಾಂಡ್ ಹತ್ತೇಳಿ ಏನು ಅವ್ರಿಗೇನು ಜನ ಹೇಳಿಕೊಟ್ರ, ಅದು ಬಿಜಾಪುರ ನಗರ. ಬಿಜಾಪುರ ನಗರದಾಗ ಯಾರೊಬ್ಬರು ಹೆಲಿಕಾಪ್ಟರ್ದಿಂದ ಬಂದಿರತ್ತ, ಅವ್ರ ಮ್ಯಾಗಿಂದ ನೋಡೋಣ ಬರೀ ಏನೋ ನಿಮ್ಮ ಇದ್ರಾಗ ಬರೀ ಗುಮ್ಮಜ್ಗಳು ಕಾಣತ್ತಾವಲ್ಲ ಅಂದಿರತ್ತೆ. ಆದ್ರೆ ಇದು ಎಟ್ಟ ನಮ್ಮ ಬಿಜಾಪುರ ಜನರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ಯಾರ ಇವರು ಸುವರ್ಣಸೌಧದಾಗ. ಇವ್ರಿಗೆ ಒಂದು ಟೈಮ್ ಕೊಡ್ತಾರೆ ಅಲ್ಲಿ ಸುವರ್ಣಸೌಧದಾಗ ಮಾತಾಡ್ರಿ ಅಂತೇಳಿ. ಇವರು ಬಿಜಾಪುರ ನಗರ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಅವ ಹಂಗೆ ಮಾಡ್ದ, ಇವ ಹಿಂಗೆ ಮಾಡ್ದ, ಅವ ಹಂಗಂದ, ಬರೀ ಅವ್ರದ್ದೇ ಇದ್ದಿದ್ದು ಕಥೆಯನ್ನು ಹೇಳ್ಕೊತ ಬರ್ತಾರೆ. ನಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ನಾ ಈ ರೀತಿ ಮಂತ್ರಿ ಇದ್ದೆ, ನಾ ರೈಲ್ವೆ ಮಂತ್ರಿ ಆದೆ, ನಾ ಮತ್ತೆ ನಾ MLC ಆದೆ, ನಾ ಇಟ್ಟು ಸರ್ತಿ MLA ಇದ್ದೆ, ನಾ ಇಟ್ಟು ಸರ್ತಿ ಆದೆ. ಇಟ್ಟೆಲ್ಲ ಆದರೂ ಸಹ ನೀವು ಯಾಕೆ ಒಂದೇ ಕಮ್ಯುನಿಟಿ ವಿರುದ್ಧ ಭಾಷಣ ಮಾಡ್ತೀರಿ? ಈ ಬಿಜಾಪುರ ನಗರ ಅಂದ್ರೆ ಯಾರ್ದು ಒಬ್ಬಂದಲ್ಲ, ಎಲ್ಲಾರ್ದು. ಇಲ್ಲಿ ಇರೋರು ಹಿಂದೂವ್ರದ್ದು ಬಿಜಾಪುರ, ಮುಸಲ್ಮಾನ್ ಸಮಾಜದವ್ರು ಬಿಜಾಪುರ, ಇಲ್ಲಿ ಕೆಲವು ಸಿಖ್ ಅದಾರ ಅವ್ರದ್ದು ಇದು ಬಿಜಾಪುರ, ಕೆಲವು ಕ್ರಿಶ್ಚಿಯನ್ಸ್ ಅದಾರ ಅವ್ರದ್ದು, ದಲಿತ ಸಮಾಜದವ್ರು ಅದಾರ ಅವ್ರದ್ದು. ಇವೆಲ್ಲ ಬಿಟ್ಟು ಕೇಸಿಂದ ಸುವರ್ಣಸೌಧದಾಗ ನೀವು ಏನಾರೇ
ಬಿಜಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರ ಅಂದ್ರೆ ಏನೋ ಒಂದು ಮಾತಾಡಂಗಿಲ್ಲ. ಒಂದನೇದು. ಎರಡನೇದು ಇಲ್ಲೇ 85 ದಿವ್ಸ ಮ್ಯಾಗ 90 ದಿವ್ಸ ಆಗ್ಲಾಗ ಬತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಧರಣಿ ಕೂತಾರ. ಪ್ರೈವೇಟ್ ಕಾಲೇಜ್ ಬೇಡ, PP ಮಾದರಿ ಬೇಡ ಅಂತೇಳಿ. ಅದು ಒಂದು ಸರ್ತಿಯರಿ ನೀವು ಧ್ವನಿ ಎತ್ತಿರಿ. ಆದರೆ ಇಲ್ಲಿ ನಮ್ಮ ಶಿಂದಗಿ ಶಾಸಕರು ಅವರು ಇದು ಮನಗುಳಿ ಸಾಹೇಬರು ಧ್ವನಿ ಎತ್ತರು. 8 ಮತಕ್ಷೇತ್ರದಾಗ 8 MLAಗಳು ಅದಾರ. ಆದ್ರೆ ಅವರು ಒಬ್ಬರೇ ಧ್ವನಿ ಎತ್ತಿದ್ರು. ನೀವು ಕೇಳಿದ್ರೆ ಬರೀ ಶುಗರ್ ಫ್ಯಾಕ್ಟ್ರಿ ಅದು ಇದು ಇದು ಮೇನ್ ಏನು ಮಾತಾಡ್ಬೇಕಾಗಿದೆ ಅದು ಮಾತಾಡಾಗತ್ತಿಲ್ಲ. ಮೊನ್ನೆ ನೀವು ಇಲ್ಲಿ ಅತಿನಿ ಬಂದಿದ್ರಿ, ಶಿವಾಜಿ ಮಹಾರಾಜ್ ಅವರು ಕಾರ್ಯಕ್ರಮ ಇತ್ತು, ಅತಿನಿಗೆ ಬಂದಿದ್ರಿ. ಅಲ್ಲೇನು ಬಂದು ನೀವು ಏನದಲ್ಲ ಒಂದು ವಿಷ ಬೀಜ ಹಾಕೋದು ಕೆಲಸ ಮಾಡಿದ್ರಿ. ಏನಂತೀರಿ ನೀವು? ನಾ ಮುಖ್ಯಮಂತ್ರಿ 28 ಇದು ಇಸ್ವಿಗೆ ಆದ್ರೆ ಯಾರ್ಯಾರು ದೇಶ ದ್ರೋಹಿಗಳು ಅದಾರ ಅವ್ರದ್ದು ರುಂಡ ಕತ್ತರಿಸ್ತೀನಿ ಅಂತ. ಇದರ ಅರ್ಥ ಏನು? ಅಸಂವಿಧಾನಿಕ ವಾರ್ಡ್ ನೀವೇ ಮಾಡತ್ತೀರಿ. ಆ್ಯಕ್ಚುಲಿ ಅಲ್ಲಿ ಇದ್ದವರು ಡಿಪಾರ್ಟ್ಮೆಂಟ್ದವ್ರು ನಿಮ್ಗೆ ಸೋಮೋಟು ಕೇಸ್ ಹಾಕ್ಬೇಕು ನಿಮ್ಮ ದೇಶ ದ್ರೋಹಿ ಯಾರಿಗಂತಾರೆ ಗೊತ್ತದನ್ರಿ? ನಮ್ಮ ಭಾರತ ದೇಶದ ಬಾಜು ಏನ ಪಕ್ಕದಲ್ಲಿ ಏನು ಯಾವ ದೇಶ ಅದ ಆ ದೇಶದ ಜೆಂಡಾ ಹಾರಿಸೋರಿಗೆ ದೇಶ ದ್ರೋಹಿ ಅಂತಾರೆ. ಮತ್ತು ದೇಶ ದ್ರೋಹಿ ಯಾರಿಗಂತಾರ? ಟ್ರೈನ್ ಸುಟ್ಟವ್ರಿಗೆ ಅಂತಾರ. ಈ ರೀತಿ ನೀವು 28ದಾಗ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತೀರಿ. ಮತ್ತೊಂದು ಮಾತು ಹೇಳ್ತೀರಿ JCB ಪಾರ್ಟಿ ಅಂತ ನಿಮ್ದು. ಇದರ ಅರ್ಥೇನು? ಜನತಾದಳ, ಕಾಂಗ್ರೆಸ್ಸು, BJP ಇದು ಎಲ್ಲ 3 ಮಂದಿ ನಿಮ್ಮ ಜೊತೆ ಹೊಂದಾಣಿಕೆ ಅದಾರ. ನೀವು ಇಲ್ಲಿ ಕಾಂಗ್ರೆಸ್ ಜೊತೆಗೂ ಇರ್ತೀರಿ, ಇಲ್ಲಿ BJP ಜೊತೆಗೆ ಇರ್ತೀರಿ, ಮತ್ತು ನಿಮ್ಮ JDS ಅಂದ್ರೆ ಮೊದಲೇ ನಿಮ್ಮ BJPದಾಗ ಶೇರ್ ಐತಿ. ಇದರ ಅರ್ಥೇನು? ನೀವು ತೋರಿಸ್ಕೊಡಾಕತ್ತೀರಿ JCP ಅಂದ್ರೆ ನಾ 3 ಮಂದಿ ಜೊತೆಗೆ ಹೊಂದಾಣಿಕೆ ರಾಜಕೀಯ ಮಾಡ್ತೀನಿ ರೀ, ನಾವು ಎಲ್ಲರೂ ನೀವೇನಂದ್ರೆ ನನಗೆ ಸಪೋರ್ಟ್ ಮಾಡಿರಿ ಅಂತೇಳಿ ನಾವು ಬರೀ ಬಿಜಾಪುರ ಜನರಿಗೆ ಮಾಡುವಂಥ ಕೆಲಸ ಮಾಡಾಕತ್ತೀರಿ ನಗರ ಶಾಸಕರು. ನಮಗೆ ನಿಮ್ಮದು ವಿನಂತಿ ಅದ, ಆ ರೀತಿ ಮಾಡಬೇಡ್ರಿ. ನೋಡ್ರಿ, ಮುಸಲ್ಮಾನ್ ಸಮಾಜದವ್ರಿಗೆ ನೀವು ಯಾಕೆ ಈ ರೀತಿ ವಿರುದ್ಧವಾಗಿ ಭಾಷಣ ಕೊಡ್ತೀರಿ? ಒಂದು ಸಂದರ್ಭ ಬಂದಾಗ ನೀವು ಟೊಪ್ಪಿಗೆ ಹಾಕ್ಕೊಂಡ್ರಿ. ಅದು ಸೋಷಿಯಲ್ ಮೀಡಿಯಾದಾಗ ಎಷ್ಟೋ ಅದು ವಿಡಿಯೋನು ವೈರಲ್ ಆಗ್ಯಾವು, ಎಷ್ಟೋ ಅದು ಫೋಟೋನು ವೈರಲ್ ಆಗ್ಯಾವು. ನಮಾಜು ಮಾಡಿರಿ. ಪ್ರತಿಯೊಂದು ವಿಷಯಕ್ಕೆ ನೀವು ಇದೇ ಹಿಡ್ಕೊತ ಹೋದ್ರೆ ನೀವು ಅಂತೀರಿ ನಗರ ಶಾಸಕರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಮುಸ್ಲಿಂ ಅವರ ಸೈನ್ಯ ಒಳಗೆ ಯಾರು ಇದ್ದಿದ್ದಿಲ್ಲ ಅಂತೇಳಿ ಒಂದು ಸ್ವಲ್ಪ ನಾ ಬರ್ಕೊಂಬಂದಿನಿ ರೀ. ನಗರ ಶಾಸಕರಿಗೆ ಹೇಳ್ತೀನಿ ರೀ, ಸಿದ್ದಿ ಇಬ್ರಾಹಿಂ, ದೌಲತ್ ಖಾನ್, ಇಬ್ರಾಹಿಂ ಖಾನ್, ಗರ್ದಿ, ಕಾಜಿ ಹೈದರ್ ಮತ್ತು ಮದ್ರಿ ಮೆಹತರ್ ಇವರು ಆಗ್ರಾದಾಗ ಇವ್ರಿಗೆ ಶಿವಾಜಿ ಮಹಾರಾಜ್ ಅವರಿಗೆ ಆಗ್ರಾದಾಗ ಹಿಡಿದಿದ್ರು. ಅವ್ರಿಗೆ ಬಿಡಿಸ್ಕೊಂಡು ತಗೊಂಡು ಹೋದರು ಇವರೆಲ್ಲ ಇತಿಹಾಸ ಅದ ರೀ. ಮತ್ತೊಂದು ರೀ, ರುಸ್ತುಮ್ ಜಮಾ ಅಂತೇಳಿ ಅವರು ಸೈನಿಕರೊಳಗೆ ಇವ ಸಿಪೆ ಸಾಲಾರ್ ಇದ್ದ. ಈಗ ನಮ್ಮ ಬಿಜಾಪುರ ನಗರದಿಂದ ಅಫ್ಜಲ್ ಖಾನ್ ಬಂದಿದ್ದಲ್ಲ ಆ ಶಿವಾಜಿ ಮಹಾರಾಜ್ ಅವ್ರ ವಿರುದ್ಧಾಗಿ ಯುದ್ಧ ಮಾಡಕ್ಕೆ, ಮೊದಲು ರುಸ್ತುಮ್ ಜಮಾನೆ ಮುಂದೆ ನಿಂತು ಅವ್ರ ಜೊತೆಗೆ ಫೈಟ್ ಮಾಡಿ ಅವರು ಇದು ಮಾಡ್ಯಾನ್ರಿ. ಶಿವಾಜಿ ಮಹಾರಾಜ್ ಕಾಲದಾಗ ಎಷ್ಟು ಮುಸ್ಲಿಮ್ರು ಇದ್ರು ಬಹುಶಃ ನಿಮಗೆ ಗೂಗಲ್ ಸರ್ಚ್ ಮಾಡಕ್ಕೆ ಬರಂಗಿಲ್ಲ ಕಾಣ್ತದೆ. ನೀವು ಒಂದು ಕೆಲಸ ಮಾಡಿರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ನೀವು ಏನೋ ಇತಿಹಾಸ ಕೇಳಬೇಕಾದ್ರೆ ನಾವು ಗೂಗಲ್ ಮಾಡಬೇಕು. ನೀವು ಬರೀ ಗೂಗಲ್ದಾಗ ಹೇಳ್ರಿ ಶಿವಾಜಿ ಮಹಾರಾಜ್ ಅವರು ಸೈನಿಕರ ಒಳಗೆ ಎಷ್ಟು ಮುಸ್ಲಿಂ ಸಮಾಜದವರು ಇದ್ರು ಅದು ಗೂಗಲ್ ತಾನೇ ತೋರಿಸ್ತದೆ ನಿಮ್ಗೆ. ಒಂದು ಗೂಗಲ್ ಹೇಳುವ ಪ್ರಕಾರ, ಒಂದು ಇತಿಹಾಸ ಪ್ರಕಾರ 1/3 ಮುಸಲ್ಮಾನ್ ಸಮಾಜದವರು ಅಲ್ಲೇ ಇದ್ರು. ಅವ್ರ ಜೊತೆಗೆ ಸೂಫಿ ಸಂತರು ಅವ್ರ ಜೊತೆಗಿದ್ರು. ಶಿವಾಜಿ ಮಹಾರಾಜ್ ಅವ್ರ ಜೊತೆಗೆ ಅವರು ಎದಕ್ಕೆ ಹೋರಾಟ ಮಾಡಿದ್ರು ಅಂದ್ರೆ ಸ್ವತಂತ್ರ ಸಿಗಲಿ, ಸ್ವತಂತ್ರ ಸಂಬಂಧವರು ಹೋರಾಟ ಮಾಡಿದ್ರು. ಅವ್ರ ಹೆಸರು ತಗೊಂಡು ರಾಜಕೀಯ ಮಾಡತ್ತಿರಲ್ಲ. ಅವರು ಯಾವ ನೋಡ್ರಿ, ಟಿಪ್ಪು ಸುಲ್ತಾನ್ ಅವರು ಹಿಂದೂ ವಿರೋಧಿ ಅಲ್ಲ. ಅವರು ಎಷ್ಟೋ ಮಂದಿರಗಳು ಕಟ್ಟ್ಯಾರ. ನೀವು ಸ್ಟೇಜ್ ಮೈಕ್ ಸಿಗಾನ ಹೇಳ್ಬಿಡ್ತೀರಪ್ಪ ನೀವು, ಲಕ್ಷಾಂತರ ಹಿಂದೂವ್ರಿಗೆ ಕೊಂದಾನ ಅಂತೇಳಿ. ಆದ್ರೆ ಎಷ್ಟೋ ಜನ ಪ್ರೀತಿ ಮಾಡ್ತಾರೆ ನಾವು ಹಜರತ್ ಟಿಪ್ಪು ಸುಲ್ತಾನ್ ಅವ್ರಿಗೆ. ನಾವು ನೋಡ್ರಿ ಶಿವಾಜಿ ಮಹಾರಾಜ್ಗೆ ನಾವು ಗೌರವಿಸ್ತೀವಿ. ಶಿವಾಜಿ ಮಹಾರಾಜ್ ಅವರು ಅದಾರ, ಮತ್ತು ರಾಣಿ ಚೆನ್ನಮ್ಮಬಾಯಿ, ರಾಣಿ ಕಿತ್ತೂರು ಚೆನ್ನಮ್ಮಬಾಯಿ ಅದಾರ, ಮತ್ತು ಅವರು ವಂಕೈ ಒಬ್ಬವರು ಅದಾರ. ನಮ್ಗೆ ಎಷ್ಟು ಇತಿಹಾಸ ಓದಿವಿ ನಾವು ಅಷ್ಟು ನಮ್ಗೆ ಗೊತ್ತದ. ನಾವು ಅವ್ರಿಗೆ ಗೌರವಿಸ್ತೀವಿ. ಅವರು ಸ್ವತಂತ್ರ ಹೋರಾಟ ಸಂಬಂಧ ಅವರು ತಮ್ಮ ಪ್ರಾಣ ಕಳ್ಕೊಂಡ್ರ. ನೀವು ಹಿಂದೂ ಮುಸಲ್ಮಾನ್ ಸಮಾಜ ಒಳಗೆ ನೀವೇನು ಆ ಮನಸ್ಸನ್ನು ಕೆಡಿಸೋದೇನು ಮಾಡತ್ತಿರಲ್ಲ, ವಿಷ ಬೀಜ ಹಾಕೋದು. ಇದು ನಿಮ್ಮ ಜೊತೆಗೆ ನಮ್ಮ ವಿನಂತಿ ಅದ.
ನೀವೇ ಹೇಳತ್ತೀರಪ್ಪ, ನೀವು ಸ್ವಯಂ ಘೋಷಿತ ಸಿಎಂ ಆಗ್ಬಿಟ್ರಿ. ನಾನೇ ಸ್ವಯಂ ಘೋಷಿತ ಸಿಎಂ. ಈ ಬರೋ 28 ಚುನಾವಣೆ ಒಳಗ ನಾವೇ ಯಾವ್ದಾರ ನೀವು ಈ ಬಿಜೆಪಿದಿಂದ ಹೊರಗ ನಿಮ್ಗೆ ಉಚ್ಚಾಟ 4-5-6 ಸರ್ತಿ ಉಚ್ಚಾಟ ಮಾಡ್ಯಾರಂತಾರ. ಈಗ ಮತ್ತೆ ಅವ್ರು ಕರೆದಾಗ ಮತ್ತೆ ಹೋಗ್ಕಿರಿ, ಮತ್ತೆ ಹೋಗ್ಬೇಡ್ರಿ ನೀವು. ಅಷ್ಟು ನಿಮ್ಗೆ ಅಷ್ಟು ಅಭಿಮಾನ ಇದ್ರೆ ಅವರು ಕರೆದ್ರು ಹೋಗ್ಬೇಡ್ರಿ ಬಿಜೆಪಿಗೆ. ಸ್ವಂತ ಪಕ್ಷ ಕಟ್ರಿ. ಬೇಕಾದ್ರೆ ನಾವು ನಿಮ್ಮ ವಿರೋಧಿಗಳು ಅಲ್ಲ. ನೀವು ನಗರ ಶಾಸಕರಿದ್ದೀರಿ, ನೀವು ನಮಗೂ ಶಾಸಕ. ಆದ್ರೆ ಸಂವಿಧಾನ ಒಳಗೆ ವಿಧಾನಸಭಾದಾಗ ನೀವು ಏನು ಅಸಂವಿಧಾನಿ ವಾರ್ಡ್ ಯೂಸ್ ಮಾಡ್ತೀರಿ, ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಜನರಿಗೆ ಏನು ಈಗ ಅಭಿವೃದ್ಧಿ ಬೇಕಾಗ್ಯದ, ಡೆವಲಪ್ಮೆಂಟ್ ಬೇಕಾಗ್ಯದ. ನೀವು ಅಲ್ಲಿ ನೀವು ಪ್ರತಿಯೊಂದು ಭಾಷೆದಾಗ ಹೇಳ್ತೀರಿ ಬಿಜಾಪುರ ನಗರ ಏನದಲ್ಲ ನಾವು ಸಿಂಗಾಪುರ ಮಾಡೀವು ಅಂತೀರಿ. ಎಲ್ಲಿ ಸಿಂಗಾಪುರ ಬಿಟ್ಟು ಭಂಗಾಪುರ ಆಗ್ಯದ. ಒಂದು ಕುಡಿಯಾಕ ಸರಿಯಾಗಿ ನೀರಿಲ್ಲ. ಕೆಲವೊಂದು ಜಾಗದಲ್ಲೇ ರೋಡ್ ಮಾಡಿರಿ, ಡ್ರೈನೇಜ್ ಮಾಡಿರಿ. ಅಭಿವೃದ್ಧಿ ಇಷ್ಟೇ ಅದ. ರೋಡ್, ಡ್ರೈನೇಜ ಮತ್ತು ಲೈಟ್ ಅಂದ್ರೆ ಅಭಿವೃದ್ಧಿ ಆಯಿತು, ಗ್ರೀನ್ ಸಿಟಿ ಆಯಿತು, ಇಟ್ಟೇ ಅದ. ಮೊನ್ನೆ ರಿಸಲ್ಟ್ದಾಗ ನೋಡ್ರಿ, ನಮ್ಮ SSLC ಒಳಗೆ ಪೂರ 0 ಆಗ್ಯದ ಬಿಜಾಪುರ ನಗರ. ಅದು ಯಾಕೆ ಗಮನ ಕೊಟ್ಟಿಲ್ಲ ನೀವು? ನಾವು ಹೋಗಿ DDP ಅದು ಹಗರಣ ಹೊರಗೆ ತೆಗ್ದಾನ, ನೀವು ಹೋಗಿ ಅಲ್ಲಿ ಸುವರ್ಣಸೌಧದಾಗ ನೀವು ಧ್ವನಿ ಎತ್ತೀರಿ, ಮತ್ತು ನೀವು ಬರತ್ ಕೊಡ್ತೀರಿ ಎಜುಕೇಷನ್ ಮಿನಿಸ್ಟರಿಗೆ. ನೀವು ಯಾಕೆ ಮೊದಲು ಗಮನ ಕೊಟ್ಟಿಲ್ಲ? ನಮ್ಮ ಬಿಜಾಪುರ ನಗರ ಹುಡುಗರು, ಹೆಂಗೆ ಹುಡುಗರು ಯಾಕೆ ಫೇಲ್ ಆಗ್ಲತ್ತವು? ಯಾಕೆ ಸರಿಯಾಗಿ ಎಜುಕೇಷನ್ ಅವ್ರಿಗೆ ಸಿಗ್ತಾ ಇಲ್ಲ? ಮತ್ತು ಇದನ್ನು ನಿಮ್ಮದು ಸ್ಕೂಲ್ ಅದಲ್ರಿ, ನಿಮ್ಮದಕ್ಕೂ ಸ್ಕೂಲ್ ಅದ, ಕಾಲೇಜ್ ಅದ, ಮೆಡಿಕಲ್ ಕಾಲೇಜ್ ಅದ, ಹಾಸ್ಪಿಟಲ್ ಅದ ನಿಮ್ಮದು. ಆದರೆ ಇಷ್ಟ ನಮ್ಮ ಬಿಜಾಪುರ ನಗರದ ಹುಡುಗರು ಫೇಲ್ ಆಗ್ಲತ್ತವು. ಅದರ ಕಾರಣ ಏನು? ನಾವೆಲ್ಲ ಭಾರತ ಜನರಿಗೆ 140 ಕೋಟಿ ಜನರಿಗೆ ಒಂದು ವಿನಂತಿ ಮಾಡ್ಕೋತೀವಿ. ಎಲ್ಲರೂ ಕೂಡ್ಕೊಂಡು, ಎಲ್ಲ ಸಮಾಜದವರು ಕೂಡಿ ಈ ಭಾರತ ದೇಶಕ್ಕೆ ಮತ್ತೊಂದು ಹೆಚ್ಚಿಗೆ ನಾವು ಈ ವಿಶ್ವದಲ್ಲಿ ಭಾರತ ದೇಶದ ಹೆಸರು ಆಗಲಿ ಅಂತೇಳಿ ಆ ಪ್ರಮಾತ ಈಶ್ವರ ಅಲ್ಲಾನ ಕಡೆ ಕೇಳ್ಕೊಂಡು ನಾವು ಈ ಎಂಥ ರಾಜಕಾರಣ ಮಾಡೋರಿಗೆ ಮಾತು ಕೇಳಬಾರದು ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।